ಇನ್ನು ನೋಡಿ, ರಾಜ್ಯ BJPನಲ್ಲಿ ಈ ಅಡ್ಡ ಮತದಾನದ ಸಂಚಲನ ಎಷ್ಟರ ಮಟ್ಟಿಗೆ ಸೃಷ್ಟಿಯಾಗಿದೆ ಅಂತ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರು ನಾಯಕರು ವಿಜೇಂದ್ರ ಮತ್ತು ಅಶೋಕ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಕಾರಣ ಏನು, ಯಾರು ಅಡ್ಡ ಮತದಾನ ಮಾಡಿರೋದು, ಅದ್ರ ಬಗ್ಗೆ ಏನು ಮಾಹಿತಿ ಇದೆ, ಯಾವ ಕಾರಣದಿಂದ ಮಾಡಿದರು, ನೀವು ಯಾವ್ಯಾವ ರೀತಿ ಸಂಪರ್ಕದಲ್ಲಿದ್ದಿರಿ, ಇದೆಲ್ಲದರ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಗಿದೆ. ಪರಿಷತ್ ಸದಸ್ಯ ರವಿಕುಮಾರ್ ಮತ್ತು ನವೀನ್ ಕುಮಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಬನ್ನಿ, ಇದೆಲ್ಲ ಆದಮೇಲೆ ಇಬ್ಬರು ನಾಯಕರು ಮಾತಾಡಿದರು, ಅಶೋಕ್ ಮತ್ತು ವಿಜೇಂದ್ರ. ಏನು ಹೇಳ್ತಾರೆ ನೋಡೋಣ. ವಿರೋಧ ಮಾಡ್ತಿದ್ದಾರೆ ನಿಮ್ಮ ಪಕ್ಷದ ಒಳಗಡೆ, ಬೇಡ ಅನ್ನೋ ಥರದ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನೀವೇನಾದ್ರು ಸ್ಟೆಪ್ ಬ್ಯಾಕ್ ಆಗ್ತೀರಾ ನಿರ್ಧಾರದಿಂದ? ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ಅಂತಿಮವಾಗಿ ವಿಪಕ್ಷ ನಾಯಕರು ಅಶೋಕ್ರವರು ಎಲ್ಲರ ಚರ್ಚೆ ಮಾಡಿ ಅವ್ರ ತೀರ್ಮಾನ ತೆಗೆದುಕೊಳ್ಳಿ. ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ. ಹೈಕಮಾಂಡ್ ಮುಂದೆ ಈ ವಿಚಾರ ಏನು ಚರ್ಚೆ ಮಾಡಲ್ಲ? ಹೈಕಮಾಂಡ್ ಮುಂದೆ ಕೇವಲ ಹೈಕಮಾಂಡ್ ಅಂತ ಹೇಳಬೇಡಿ, ನಮ್ಮ ಪಕ್ಷದ ವರಿಷ್ಠರ ಮುಂದೆ ಮೊನ್ನೆ ನಡೆದಂಥ ಘಟನಾವಳಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಕೆಲವರ ಅಭಿಪ್ರಾಯ ಇದೆ, ಧರ್ಮಸ್ಥಳದಲ್ಲಿ ಅವರೆಲ್ಲ ಬಂದರೆ ಕಾರ್ಯಕಾರಿ ಸಮಿತಿ ಒಂದು ಸಭೆ ಮಾಡಿ, ಶಾಸಕಾಂಗ ಸಭೆ ಮಾಡಿ ದೇವರ ದರ್ಶನ ಮಾಡೋಣ, ಅಲ್ಲಿ ನೋಡಿ ಅಂತೆ ಕೇಳಿ ಅಂತ ಹೇಳಿದರು. ನಾನು ಹಲವಾರು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿದೆ, ಭಾಳಷ್ಟು ಜನ ಹಿರಿಯರ ಜೊತೆ ಎಲ್ಲರೂ ಚರ್ಚೆ ಮಾಡಿದೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳವನ್ನು ರಾಜಕೀಯ ಕ್ಷೇತ್ರ ಮಾಡೋ ಅಂತ ಬೇಡ, ಪಾರ್ಟಿ ಒಳಗಡೆ ಏನಿದೆ ಅದನ್ನು ಇಲ್ಲೇ ಸಾಲ್ವ್ ಮಾಡೋಣ. ಇದೇನು ಹೊಸದಲ್ಲ, ಏನೋ ಹೊಸದಾಗಿ ಏನೋ ಕರ್ನಾಟಕದಲ್ಲಿ ನಡೆದಿದೆ ಅನ್ನೋದಲ್ಲ. ಇದು 16 ಬಾರಿ ಕರ್ನಾಟಕದಲ್ಲಿ ನಡೆದಿರೋವಂಥ ಘಟನೆಗಳಿದು. ನಮ್ಮ ಕ್ಯಾಂಡಿಡೇಟ್ ಗೆದ್ದಿರೋದು ಸಂತೋಷ, ಆದರೆ ಈ ಘಟನೆಗಳು ನಡೆದಿದೆ. ಆ ದೃಷ್ಟಿಯಿಂದ ನಾವು ಈಗ ಧರ್ಮಸ್ಥಳದ ಏನು ಶಾಸಕಾಂಗ ಸಭೆಯನ್ನು ನಾವು ಮಾಡಲ್ಲ. ಅಲ್ಲಿ ಧರ್ಮಸ್ಥಳವಾಗಿ ಇರಲಿ. ಉಳಿದಂತೆ ನಮ್ಮ ಸಮಸ್ಯೆ ಇದೇನಿದೆ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರ ಗಮನಕ್ಕೂ ತರ್ತೀರಿ ಮತ್ತು ರಾಜ್ಯದಲ್ಲೂ ಮುಂಜಾಗ್ರತೆ ಕ್ರಮ. ಯಾಕೆಂದರೆ DK ಶಿವಕುಮಾರ್ ಅಂತಂದರೆ ಅವ್ರ ಜಾಯಮಾನನೇ ಅದೇ ರೀತಿ ಬಂದುಬಿಟ್ಟಿದೆ. ಅವ್ರು ಸಣ್ಣ ವಯಸ್ಸಿಂದನೂ ಕೂಡ ಮಜಲ್ ಪವರು, ಮನಿ ಪವರಲ್ಲೇ ಬಂದಿರೋರು. ಅದರಿಂದ ಅವ್ರನ್ನ ಹೆಂಗೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತೀನಿ. ಈ ಕುದುರೆ ವ್ಯಾಪಾರ ಮಾಡಿ, ಅವರು ಅಧಿಕಾರ ಇದೆ ಅಂತೇಳಿ ಕುದುರೆ ವ್ಯಾಪಾರ ಮಾಡಿ ಹಣ ಕೊಟ್ಟು ನಾವು ಭ್ರಷ್ಟಾಚಾರ ಇಲ್ಲದ ಸರ್ಕಾರ ಕೊಡ್ತೀನಿ ಅಂದರೆ, ಸಿದ್ದರಾಮಯ್ಯ ಭ್ರಷ್ಟಾಚಾರ ಮಾಡಿ ಸರ್ಕಾರದಲ್ಲಿ ಇದ್ದರು. ಇವರು ಬಂದ ಮೇಲೆ ಭ್ರಷ್ಟಾಚಾರದ ಇಲ್ಲದ ಸರ್ಕಾರ ಕೊಡ್ತೀನಿ ಅಂದರು. ಅಂದರೆ ಸಿದ್ದರಾಮಯ್ಯನವ್ರಿಗೆ ಟ್ಯಾಂಕ್ ಕೊಟ್ಟವ್ರು ಇವರು. ಅದರಿಂದ ಇವರು ಭ್ರಷ್ಟಾಚಾರ ಮೊದಲನೇ ದಿನವೇ ಗೊತ್ತಾಗ್ಬಿಡ್ತಲ್ಲ, ಇವರು ಭ್ರಷ್ಟಾಚಾರ. ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ, 5 ಕೋಟಿ 10 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಎಲ್ಲಿಂದ ಬಂತು ಇವೆಲ್ಲ? ಅಂದರೆ ಭ್ರಷ್ಟಾಚಾರದ ಪಿತಾಮಹರು ಇವರೆಲ್ಲ. ಅದರಿಂದ ನಮ್ಮ ಈ ಧರ್ಮಸ್ಥಳದ ಏನು ಶಾಸಕಾಂಗ ಸಭೆ ಅದಿಲ್ಲ, ಅದನ್ನು ನಾವು ನಮ್ಮ ವೇದಿಕೆಯಲ್ಲೇ ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಮಾಡ್ತೀರಿ. ಯಾರು ಪಾರ್ಟಿಗೆ ಮೋಸ ಮಾಡಿದ್ದಾರೆ, ದ್ರೋಹ ಬಗೆದಿದ್ದಾರೆ, ಅವರು ಎಲ್ಲೇ ಇದ್ದರೂ ಕೂಡ ಅವರಿಗೆ ಬುದ್ಧಿ ಕಲಿಸ್ತೀರಿ, ಬಿಡಲ್ಲ. ಇನ್ನೊಂದು ಸರಿ ಅವ್ರ ಜನ್ಮದಲ್ಲಿ ಈ ಥರ ಅಲ್ಕ ಕೆಲಸವನ್ನು ಮಾಡಬಾರ್ದು.